ಡೇಂಜರಸ್ ಎಬೋಲಾ. ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟೇ ಬಿಡ್ತಾ ಭಯಾನಕ ಎಬೋಲಾ ಭೀತಿ ಕರ್ನಾಟಕದಲ್ಲಿಯೂ ಹೈ ಅಲರ್ಟ್. ವಿಮಾನ ನಿಲ್ದಾಣದಿಂದ ಆಸ್ಪತ್ರೆಗಳವರೆಗೆ ಸರ್ಕಾರ ಸಜ್ಜಾಗಿದ್ದು ಹೇಗೆ, ಆಗ್ತಾ ಇರೋದು ಹೇಗೆ? ಮತ್ತೆ ಲಾಕ್ಡೌನ್, ಐಸೋಲೇಷನ್, ಕ್ವಾರಂಟೈನ್, ವ್ಯಾಕ್ಸಿನೇಷನ್. ಕಳೆದ ಮೇ 17, 2026 ವಿಶ್ವ ಆರೋಗ್ಯ ಸಂಸ್ಥೆ WHO ಶಾಕಿಂಗ್ ವಿಚಾರವನ್ನ ಅನೌನ್ಸ್ ಮಾಡಿತ್ತು. ಆಫ್ರಿಕಾದ ದೇಶಗಳಲ್ಲಿ ಹರಡ್ತಾ ಇರುವಂತಹ ಭೀಕರ ಎಬೋಲಾ ವೈರಸ್ ಸೋಂಕು ಈಗ ಬಿರುಗಾಳಿಯಂತೆ ಹಬ್ಬುತ್ತಾ ಇದೆ. ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಎಲ್ಲಾ ಸಾಧ್ಯತೆ ಉದ್ಭವಿಸಿದೆ. ಇದೇ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವೂ ಕೂಡ ತಕ್ಷಣವೇ ಕಾರ್ಯಪ್ರವೃತ್ತವಾಗ್ತಾ ಇದೆ. ರಾಜ್ಯದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನಮ್ಮ ರಾಜ್ಯದಲ್ಲಿ ಇದುವರೆಗೂ ಯಾವುದೇ ಪ್ರಕರಣಗಳು ಸಹ ವರದಿ ಆಗಿಲ್ಲ. ಆದರೆ ಜಾಗತಿಕ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬ ನಾಗರಿಕನು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋದು ಇಂದಿನ ತುರ್ತು ಅಗತ್ಯವಾಗಿದೆ. ಯಾಕೆ ಅಂದ್ರೆ ಎಬೋಲಾ ದಂಗು ಇಡ್ತಾ ಇದ್ರೆ ವ್ಯವಸ್ಥೆ ಬುಡಮೇಲಾಗೋದಂತೂ ಖಂಡಿತ ಅಂತ ಹೇಳಲಾಗ್ತಾ ಇದೆ. ಭಾರತದಲ್ಲಾಗ್ಲಿ ಅಥವಾ ಕರ್ನಾಟಕದಲ್ಲಾಗ್ಲಿ ಎಬೋಲಾ ಪ್ರಕರಣಗಳು ಪತ್ತೆ ಆಗಿಲ್ಲ. ಆದರೆ ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಪ್ರಯಾಣ ಮತ್ತು ವಾಣಿಜ್ಯ ವ್ಯವಹಾರಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಸೋಂಕು ಗಡಿದಾಟಿ ಬರುವಂತಹ ಸಾಧ್ಯತೆಯನ್ನ ಸಂಪೂರ್ಣವಾಗಿ ನಾವಿಲ್ಲಿ ಅಲ್ಲಗಳೆಯುವಂತೆಯೂ ಇಲ್ಲ. ವಿದೇಶದಿಂದ ಈಗಾಗಲೇ ತುಂಬಾ ಜನ ಪ್ರಯಾಣಿಕರು ಬರ್ತಾ ಇರೋದು ಈ ಭೀತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ರೋಗ ಬಂದ ಮೇಲೆ ಚಿಕಿತ್ಸೆಯನ್ನ ಹುಡುಕೋದಕ್ಕಿಂತ ಅದು ಬಾರದಂತೆ ತಡೆಯುವುದು ಹೇಗೆ, ಅದರ ಜಾಣತನ ಅನ್ನುವಂತಹ ತತ್ವದ ಅಡಿಯಲ್ಲಿ ಸರ್ಕಾರ ಮುನ್ನೆಚ್ಚರಿಕೆಯನ್ನು ವಹಿಸಿದೆ. ಅಂತಾರಾಷ್ಟ್ರೀಯ ಸಂಪರ್ಕ ಹೊಂದಿರುವಂತಹ ಪ್ರಮುಖ ನಗರಗಳು ರಾಜ್ಯದಲ್ಲಿ ಇರೋದ್ರಿಂದ ಈ ಹೈ ಅಲರ್ಟ್ ಕೇವಲ ಆತಂಕಕ್ಕಾಗಲ್ಲ, ಬದಲಾಗಿ ಸಂಪೂರ್ಣ ಸುರಕ್ಷತೆಗಾಗಿ ಅಂತ ಹೇಳಲಾಗಿದೆ. ಸೋಂಕು ಹರಡದಂತೆ ತಡೆಯೋದಕ್ಕೆ ವಿಮಾನ ನಿಲ್ದಾಣಗಳಲ್ಲಿ ಮತ್ತು ಪ್ರವೇಶ ಕೇಂದ್ರ ಅಂದ್ರೆ ಪಾಯಿಂಟ್ ಆಫ್ ಎಂಟ್ರೆನ್ಸ್ಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆಗೆ ಈಗಾಗಲೇ ವ್ಯಾಪಕ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದು ಎಬೋಲಾ ಘಾತಕತನದ ಬಗ್ಗೆ ಭೀತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಎಬೋಲಾ ವೈರಸ್ ಹರಡುವಿಕೆಯನ್ನು ತಡೆಯೋದಕ್ಕೆ ಸರ್ಕಾರವು ವಿಮಾನ ನಿಲ್ದಾಣದಲ್ಲಿ ಕಟ್ಟುನಿಟ್ಟಿನ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಅಂದ್ರೆ ಸೋಂಕು ಮರೆಮಾಚುವಂತಹ ಅವಧಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಪ್ರಕಾರ ಎಬೋಲಾ ವೈರಸ್ ದೇಹವನ್ನ ಪ್ರವೇಶ ಮಾಡಿದ ನಂತರ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ 2 ರಿಂದ 21 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಇನ್ನು ಈ ಅವಧಿಯಲ್ಲಿ ಸೋಂಕಿತ ವ್ಯಕ್ತಿ ಆರೋಗ್ಯವಂತನಾಗಿ ಕಂಡ್ರೂ ಕೂಡ ವೈರಸ್ ದೇಹದ ಒಳಗೆ ಆಕ್ಟಿವ್ ಆಗಿರುತ್ತೆ. ಇದೇ ಕಾರಣಕ್ಕೆ 21 ದಿನಗಳ ಕಾಲ ನಿಗಾವನ್ನ ವಹಿಸೋದು ವೈಜ್ಞಾನಿಕವಾಗಿ ಇಲ್ಲಿ ಅತ್ಯಗತ್ಯವಾಗಿರುತ್ತೆ. ಮತ್ತೆ ಇದು ರೋಗವನ್ನ ಹರಡುವಂತಹ ನಿಟ್ಟಿನಲ್ಲಿ
ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಉಗಾಂಡದಂತಹ ಎಬೋಲಾ ಪೀಡಿತ ದೇಶಗಳಿಂದ ಮರಳುವಂತಹ ಪ್ರಯಾಣಿಕರು ವಿಮಾನ ನಿಲ್ದಾಣದ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ನಲ್ಲಿ ಕಡ್ಡಾಯವಾಗಿ ವರದಿಯನ್ನ ಇಲ್ಲಿ ಮಾಡಿಕೊಳ್ಬೇಕು. ಜೊತೆಗೆ ಅಂತಹ ದೇಶಗಳಿಂದ ಬಂದಂತಹವರು ಕನಿಷ್ಠ 21 ದಿನಗಳ ಕಾಲ ಆರೋಗ್ಯ ಇಲಾಖೆಯ ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯಲ್ಲಿ ಇರಬೇಕು. ಈ ಕ್ವಾರಂಟೈನ್ ಅವಧಿಯಲ್ಲಿ ಯಾವುದೇ ಸಣ್ಣ ಮಟ್ಟದ ಆರೋಗ್ಯ ವ್ಯತ್ಯಾಸಗಳು ಕಂಡುಬಂದರೂ ಸಹ ತಕ್ಷಣವೇ ಸೂಚಿಸಿದ ಆರೋಗ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರೆ ಎಬೋಲಾ ಅನ್ನುವಂತಹ ಮಹಾಮಾರಿಯಿಂದ ನಾವೆಲ್ಲರೂ ಕೂಡ ಬಚಾವಾಗಬಹುದು. ಸಂಭವನೀಯ ತುರ್ತು ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಸರ್ಕಾರವು ಬೆಂಗಳೂರು ಮತ್ತೆ ಮಂಗಳೂರಿನಲ್ಲಿ ಸೋಂಕಿತರಿಗೆ ಅಂತ ಹೇಳಿ ಚಿಕಿತ್ಸೆಯನ್ನ ನೀಡೋದಕ್ಕೆ ಮತ್ತೆ ಶಂಕಾಸ್ಪದ ವ್ಯಕ್ತಿಗಳನ್ನ ಪ್ರತ್ಯೇಕ ಮಾಡೋದಕ್ಕೆ ಪ್ರತ್ಯೇಕ ವ್ಯವಸ್ಥೆಗಳನ್ನ ಸರ್ಕಾರ ಈಗಾಗಲೇ ಮಾಡಿಕೊಂಡಿದೆ. ಸೋಂಕು ದೃಢಪಟ್ಟವರಿಗೆ ಚಿಕಿತ್ಸೆ ನೀಡೋದಕ್ಕೆ ರಾಜೀವ್ ಗಾಂಧಿ ಸಂಸ್ಥೆಯನ್ನ ಅಧಿಕೃತವಾಗಿ ಐಸೋಲೇಷನ್ ಕೇಂದ್ರವನ್ನಾಗಿ ಸಜ್ಜುಗೊಳಿಸಲಾಗಿದೆ. ಅದಷ್ಟೇ ಅಲ್ಲ, ರೋಗದ ಲಕ್ಷಣಗಳು ಇರುವಂತಹ ಅಥವಾ ಶಂಕಾಸ್ಪದ ವ್ಯಕ್ತಿಗಳನ್ನ ನಿಗಾದಲ್ಲಿ ಇಡೋದಕ್ಕೆ ಎಪಿಡೆಮಿಕ್ ಡಿಸೀಸ್ ಆಸ್ಪತ್ರೆಯನ್ನ ಕ್ವಾರಂಟೈನ್ ಕೇಂದ್ರವಾಗಿ ನಿಗದಿಪಡಿಸಲಾಗಿದೆ. ಇನ್ನು ಕರಾವಳಿ ಭಾಗದ ಸುರಕ್ಷತೆಗಾಗಿ ಮಂಗಳೂರಿನ ಫೋರ್ಟ್ ಆಸ್ಪತ್ರೆ ಮತ್ತು ವೆನ್ಲಾಕ್ ಜಿಲ್ಲಾಸ್ಪತ್ರೆಗಳಲ್ಲಿ ವಿಶೇಷ ಘಟಕಗಳನ್ನು ತೆರೆಯಲಾಗಿದೆ. ಎಬೋಲಾ ಅನ್ನುವಂತಹದ್ದು ಮಾರಣಾಂತಿಕ ವೈರಲ್ ಸೋಂಕಾಗಿದ್ದು ಇದು ಕೇವಲ ಗಾಳಿಯಿಂದ ಹರಡೋದಿಲ್ಲ. ಸೋಂಕಿತ ವ್ಯಕ್ತಿಯ ರಕ್ತ, ಆರ್ಗನ್ಸ್ ಅಥವಾ ದೇಹದ ಇತರ ದ್ರವಗಳೊಟ್ಟಿಗೆ ನೇರ ಸಂಪರ್ಕ ಹೊಂದೋದ್ರಿಂದ ಅಥವಾ ಸೋಂಕಿತರು ಬಳಕೆ ಮಾಡಿದಂತಹ ವಸ್ತುಗಳನ್ನು ನಾವು ಬಳಕೆ ಮಾಡೋದ್ರಿಂದ ಹರಡುತ್ತೆ. ಯಾವುದೇ ಹೊಸ ರೋಗದ ಬಗ್ಗೆ ವದಂತಿಗಳು ವೇಗವಾಗಿ ಹರಡೋದು ಸಹಜ. ಸರ್ಕಾರ ರಾಜ್ಯದಾದ್ಯಂತ ಈಗಾಗಲೇ ತ್ವರಿತ ಪ್ರಕ್ರಿಯೆ ತಂಡಗಳು ಅಂದ್ರೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಲಾಗ್ತಾ ಇದೆ. ನಾವು ಇವತ್ತು ಜಾಗತಿಕವಾಗಿ ಬೆಸೆದುಕೊಂಡಿರುವಂತಹ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲೋ ದೂರದ ಆಫ್ರಿಕಾದಲ್ಲಿರುವಂತಹ ವೈರಸ್ ನಮ್ಮ ಮನೆ ಬಾಗಿಲಿಗೂ ಬರಬಲ್ಲದು ಅನ್ನುವಂತಹದ್ದು ನಮಗೆ ಕೋವಿಡ್ ಕಾಲದಲ್ಲೇ ಅದು ನಮಗೆ ಮನವರಿಕೆ ಆಗಿದೆ. ಇನ್ನು ಈ ಬಾರಿಯ ಕರ್ನಾಟಕ ಸರ್ಕಾರವು ತೋರಿರುವಂತಹ ಪೂರ್ವ ಸಿದ್ಧತೆ ಮತ್ತು ವೈಜ್ಞಾನಿಕ ಮುನ್ನೆಚ್ಚರಿಕೆಗಳು ಶ್ಲಾಘನೀಯ. ನಾಗರಿಕರಾಗಿ ನಾವು ಮಾಡಬೇಕಾಗಿರುವಂತಹದ್ದು ಇಷ್ಟೇ. ನಾವು ಯಾರೂ ಕೂಡ ಗಾಬರಿ ಪಡಬಾರ್ದು. ಆದರೆ ನಾವೆಲ್ಲರೂ ಕೂಡ ಜಾಗರೂಕರಾಗಿರಬೇಕು. ಸರ್ಕಾರದ ಮಾರ್ಗಸೂಚಿಯನ್ನು ಪಾಲಿಸಿ. ಒಟ್ಟಿನಲ್ಲಿ ಕೋವಿಡ್ ಮಹಾಮಾರಿಯಿಂದ ಹಲವಾರು ಸಾವು ನೋವುಗಳನ್ನು ಕಂಡಿರುವಂತಹ ದೇಶ ನಮ್ಮದು. ಈ ಎಬೋಲಾ ವೈರಸ್ ಅನ್ನುವಂತಹ ರಕ್ಕಸ ವೈರಾಣುವನ್ನು ಮೆಟ್ಟಿ ಓಡಿಸೋದಕ್ಕೆ ಎಲ್ಲರೂ ಒಕ್ಕೊರಲಿನಿಂದ ಹೋರಾಡುವಂತಹ ಸಮಯ ಈಗ ಬಂದಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.